ದೇವರೇ ನನ್ನ ಸರ್ವಸ್ವ, ಜನರೇ ನನ್ನ ಜೀವನ, ಬದುಕಿಗೆ ತಂಗಾಳಿಯ ಅಲೆಯಾಗಲು ನಡೆದು ಬಂದಿರುವೆ. ಹರಸು ಅಭ್ಯಂಗಿಸು, ಹರಸು ಅಭಿಷೇಕಿಸು. ಸ್ವರ್ಗವು ನಿರುತ, ನಿರುತ ಈ ಭೂಮಿಯು ನಿರುತ, ನೀ ಪಡೆದ ಕರೆಯು ನಿರುತ, ಯಾಜಕಾನಿ ನಿರುತ, ಯಾಜಕಾನಿ ನಿರುತ. ಇಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು ಎಂದು ಹೇಳುವಂತಹ ಹಾಡುವಂತಹ ಸಾಲುಗಳಿಗೆ ಇಂದು ಜೀವ ಬರುವಂತಹ ಅಮೃತಗಳಿಗೆ, ಮರಿಯಪುರದ ಕೀರ್ತಿ ಪತಾಕೆಯ ಮುಕುಟಕ್ಕೆ ಮತ್ತೊಂದು ಸ್ವರ್ಣಗರಿ ಸೇರುವಂತಹ ಸಂಭ್ರಮದ ದಿನವಿದು. ಆತ ಹೇಳಿದಂತೆ ಮಾಡಿ ಎಂಬ ಧ್ಯೇಯವಾಕ್ಯವನ್ನು ಆರಿಸಿಕೊಂಡ ಉಪಯಾಜಕ ಮರಿಯ ಪ್ರವೀಣ್ ಯಾಜಕ ದೀಕ್ಷೆಗೆ ಸಿದ್ಧರಾಗಿ ಶೋಭಿಸುತ್ತಿರುವ ಈ ಶುಭ ವೇಳೆಯಲ್ಲಿ ಅವರ ಜೀವನದ ಒಂದು ಪಕ್ಷಿ ನೋಟ ನಿಮ್ಮೆಲ್ಲರ ಮುಂದೆ ಪ್ರಸ್ತಾಪ ಮಾಡುತ್ತೇನೆ. 1985 ವರ್ಷ ಡಿಸೆಂಬರ್ ತಿಂಗಳ 29ನೇ ತಾರೀಕು ಬೆಂಗಳೂರಿನ ಮರಿಯಪುರ ಎಂಬ ಇದೇ ಗ್ರಾಮದಲ್ಲಿ ತಂದೆ ಮರಿಯಪ್ಪ, ತಾಯಿ ಉತ್ತರೆ ಮೇರಿ ಯವರ 6 ಜನ ಮಕ್ಕಳಲ್ಲಿ ಕೊನೆಯ ಮಗುವಾಗಿ ಉಪಯಾಜಕ ಮರಿಯ ಪ್ರವೀಣ್ ಜನಿಸಿದರು. ದೈವಾಧೀನರಾದ ದೊಡ್ಡಕ್ಕ ಜಾನೆಟ್ ಮೇರಿ, ಸಿಸ್ಟರ್ ಜ್ಯೋತಿ ರಾಣಿ, ಶ್ರೀ ಪೀಠ ಪ್ರಭು, ಮಿಸ್ ಮರಿಯಲೀನಾ, ಶ್ರೀಮತಿ ಶೀಲಾ ಮಿರಾಂಡರವರ ಮುದ್ದಿನ ಅನುಜನಾಗಿ ವಿಶ್ವಾಸದಲ್ಲಿ ಬೆಳೆದರು ಉಪಯಾಜಕರು. ದೈವ ಪ್ರೀತಿ ಹಾಗೂ ದೈವ ಭಕ್ತಿಯಲ್ಲಿ ಬೆಳೆದ ಇವರು ವಿದ್ಯಾಭ್ಯಾಸ ಪಡೆಯುತ್ತಾ 2001ನೇ ವರ್ಷದಲ್ಲಿ 10ನೇ ತರಗತಿಯನ್ನು ಮರಿಯಪುರದ ನವಜ್ಯೋತಿ ಪ್ರೌಢಶಾಲೆಯಲ್ಲಿ ಮುಕ್ತಾಯಗೊಳಿಸಿ ದೇವರ ಕರೆಯನ್ನು ಆಲಿಸಿ 2002ರಲ್ಲಿ ಡಾನ್ ಬಾಸ್ಕೋ ತುಮಕೂರು ಸೆಮಿನೇರಿಯಲ್ಲಿ ಸೇರಿ 3 ವರ್ಷಗಳ ಕಾಲ ಗುರುಜೀವನದ ತರಬೇತಿಯನ್ನು ಆರಂಭಿಸುವುದರ ಜೊತೆಗೆ PUC ವಿದ್ಯಾಭ್ಯಾಸವನ್ನು 2005ರಲ್ಲಿ ಮುಗಿಸಿದರು. ಜೂನ್ 2005ನೇ ತಿಂಗಳಿನ 8ನೆಯ ತಾರೀಕಿನಂದು ಮೈಸೂರಿನಲ್ಲಿರುವ ಗುರುಮಠವನ್ನು ಪ್ರವೇಶಿಸಿ 1 ವರ್ಷ ಕಾಲ ತಮ್ಮ ಸೆಮಿನರಿ ಹಾಗೂ ಸೆಲೇಶಿಯನ್ ಜೀವನದಲ್ಲಿ ಬೆಳೆದರು. 2006ರಿಂದ 2007ರ ತನಕ ಕೇರಳದ ಡಾನ್ ಬಾಸ್ಕೋ ಪಾಡಿವಯಲ್ನಲ್ಲಿ ನೊವಿಷಿಯೇಟ್ ಮುಗಿಸಿ ಮೇ ತಿಂಗಳ 24ನೆಯ ತಾರೀಕು 2007ರಲ್ಲಿ ತಮ್ಮ ಪ್ರಥಮ ವಾಗ್ದಾನವನ್ನು ಸ್ವೀಕರಿಸಿದರು. 2007ರಿಂದ 2010ರ ತನಕ ಕೇರಳದ ಡಾನ್ ಬಾಸ್ಕೋ ಆಲುವಾದಲ್ಲಿ 3 ವರ್ಷದ ತತ್ವಶಾಸ್ತ್ರದೊಂದಿಗೆ BA ಇಂಗ್ಲಿಷ್ ಲಿಟರೇಚರ್ ಪದವಿಯನ್ನು ಸಹ ಪಡೆದುಕೊಂಡರು. 2010-11ರಲ್ಲಿ ತಮ್ಮ ಪ್ರಥಮ ವರ್ಷದ ರೀಜೆನ್ಸಿಯನ್ನು ಡಾನ್ ಬಾಸ್ಕೋ ತುಮಕೂರಿನಲ್ಲಿ ಮುಗಿಸಿದವರೇ ಆದರೆ 2011ರಿಂದ 12ರ ತನಕ 2ನೆಯ ವರ್ಷದ ರೀಜೆನ್ಸಿಯನ್ನು ಡಾನ್ ಬಾಸ್ಕೋ ದೇವದುರ್ಗದಲ್ಲಿ ಮುಗಿಸಿಕೊಂಡರು. 2012ರಿಂದ 2015ರವರೆಗೆ ಡಾನ್ ಬಾಸ್ಕೋ ಯಾದಗಿರಿಯಲ್ಲಿ B.Ed ಮತ್ತು MA ಇಂಗ್ಲಿಷ್ ಲಿಟರೇಚರ್ ಅನ್ನು ಮುಗಿಸಿ ಡಾನ್ ಬಾಸ್ಕೋ ದೇವದುರ್ಗ ಮತ್ತು ಡಾನ್ ಬಾಸ್ಕೋ ಪ್ರಕಾಶ್ ಪಾಳ್ಯದಲ್ಲಿ ಶಿಕ್ಷಕರಾಗಿ 2 ವರ್ಷ ಕಾಲ ಸೇವೆ ಸಲ್ಲಿಸಿದ್ದರು. 2015ರಿಂದ 2018ರ ತನಕ 4 ವರ್ಷಗಳ ದೈವಶಾಸ್ತ್ರವನ್ನು ಬೆಂಗಳೂರಿನ ಕ್ರಿಸ್ತು ಜ್ಯೋತಿ ಕಾಲೇಜಿನಲ್ಲಿ ಮುಗಿಸಿಕೊಂಡರು.
ದೇವರ ವಾಕ್ಯವನ್ನು ಅಲ್ಲಿಂದಲೇ ಪ್ರಚಾರ ಮಾಡುವ ಕೆಲಸಕ್ಕೆ ಕೈ ಹಾಕಿ ಕ್ರೈಸ್ತ ಭಕ್ತಿಗೀತೆಗಳನ್ನು ರಚಿಸಿ ವಾದ್ಯ ಸಂಯೋಜನೆ ಮಾಡಿ ಚೇತನ ಎಂಬ ಧ್ವನಿ ಸ್ವರುಳಿಯನ್ನು ಹೊರತಂದರು. ಉಪಯಾಜಕ ದೀಕ್ಷೆಯನ್ನು ಮಾರ್ಚ್ ತಿಂಗಳ 19ನೇ ತಾರೀಕು 2018ರಲ್ಲಿ ಸ್ವೀಕರಿಸಿ ತಮ್ಮ ಪಾಲನಾ ಸೇವೆಯನ್ನು ಡಾನ್ ಬಾಸ್ಕೋ ಭದ್ರಾವತಿಯಲ್ಲಿ ಸಲ್ಲಿಸಿ ನಮ್ಮೆಲ್ಲರ ಕಣ್ಮುಂದೆ ಇಂದು ಶೋಭಿಸುತ್ತಿದ್ದಾರೆ. ಇದು ಸಲೇಶಿಯನ್ ಬೆಂಗಳೂರು ಪ್ರಾಂತ್ಯಕ್ಕೂ ಹಾಗೂ ಮರಿಯಪುರ ಗ್ರಾಮಕ್ಕೂ ಒಂದು ಮರೆಯಲಾಗದ ಐತಿಹಾಸಿಕ ದಿನವಾಗಿದೆ. ದೇವರು ತಮ್ಮ ಸಾಮ್ರಾಜ್ಯದ ಕೆಲಸಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಆರಿಸಿಕೊಳ್ಳುವರು ಎಂಬುದಕ್ಕೆ ಮರಿಯ ಪ್ರವೀಣ್ ಸಾಕ್ಷಿ. ಮಾತೆ ಮರಿಯಮ್ಮನವರ ಪ್ರೀತಿಯಲ್ಲಿ ಸಂರಕ್ಷಣೆಯನ್ನು ಗಳಿಸಿಕೊಂಡ ಉಪಯಾಜಕ ಮರಿಯ ಪ್ರವೀಣ್ ರವರ ಅಪೂರ್ವ ಬದುಕು ಯೇಸುವಿನ ಶಿಲುಬೆಯನ್ನು ಹೊತ್ತು ಅಂದು ಇಂದು ಇನ್ನು ಮುಂದೆಯೂ ನಡೆಯಲು ತೀರ್ಮಾನಿಸಿದ ದಿಟ್ಟ ಹೆಜ್ಜೆಯನ್ನು ನೋಡಲು ಅನುಭವಿಸಲು ಕಣ್ತುಂಬಿಕೊಳ್ಳಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಇಂತಹ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸಿ ನಾವೆಲ್ಲರೂ ಈ ಯಾಜಕ ದೀಕ್ಷೆಯ ಪವಿತ್ರ ಬಲಿಪೂಜೆಯಲ್ಲಿ ಉಪಯಾಜಕರಿಗೆ ಪ್ರಾರ್ಥಿಸುತ್ತಾ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸೋಣ. ಮರಿಯ ಪ್ರವೀಣ್ ರವರ ತಂದೆ ಮರಿಯಪ್ಪ, ತಾಯಿ ಉತ್ತರಿ ಮೇರಿ ರವರನ್ನು ದೇವರಿಗೆ ಸಮರ್ಪಿಸುತ್ತಾ ಅವರಿಗಾಗಿಯೂ ಈ ಬಲಿ ಅರ್ಪಣೆಯಲ್ಲಿ ಪ್ರಾರ್ಥಿಸೋಣ. ಈಗ ಎದ್ದು ನಿಂತು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರನ್ನು ಗುರು ಸಮೂಹವನ್ನು ಸ್ವಾಗತಿಸುತ್ತಾ ಪ್ರವೇಶ ಗೀತೆಯೊಂದಿಗೆ ಪೂಜಾ ವಿಧಿಯನ್ನು ಆರಂಭಿಸೋಣ. ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಜಕಾನಿ ನಿರುತ ಯಾಜಕಾನಿ ನಿರುತ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಜಕಾನಿ ನಿರುತ ಯಾಜಕಾನಿ ನಿರುತ. ನಡೆದು ಬಾನಿ ಯಾಜಕ ಬಲಿಪೀಠದೆಡೆ ಭರವಸೆಯ ಬಾಡಿಗೆ ಕಾಯುವ ಜನರೆಡೆಗೆ ನಡೆದು ಬಾನಿ ಯಾಜಕ ಬಲಿಪೀಠದೆಡೆ ಭರವಸೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಮರಿಯಾಪುರ ಊರಿಗೆ ವಿಶೇಷ ದಿವಸ ಅಂದ್ಕೊಂಡು ನಾವು ಈಗೀಗ ಪ್ರಸ್ತಾವನೆಯಲ್ಲಿ ಕೇಳಿದ್ದೇವೆ. ಇವತ್ತಿನ ವಿಶೇಷ ವ್ಯಕ್ತಿ ನಮ್ಮ ಬ್ರದರ್ ಪ್ರವೀಣ್ ಮರಿಯಾ ಮತ್ತು ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ಅಷ್ಟಿಲ್ಲದೆ ಅವರಿಗೆ ಕೊಟ್ಟಂಥ ದೇವರ ವರ, ದೇವರ ಕರೆ ಬಗ್ಗೆ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಅವರು ಹೇಳಿದಂತೆ ಮಾಡಿ ಅಂದ್ಕೊಂಡು ತಮ್ಮ ಜೀವನದ ಧ್ಯೇಯ, ಮರಿಯಮ್ಮನವರ ಮಾತು, ತಮ್ಮ ಅಲ್ಲಿ ಕಾನಾನಗರದಲ್ಲಿ ಆ ಮಂಟಪದಲ್ಲಿ ಸೇರಿದಂಥ ಎಲ್ಲ ಜನಕ್ಕೆ ಕೊಟ್ಟಂಥ ಆಜ್ಞೆ ಅವರು ತಮ್ಮ ಜೀವನದ ಧ್ಯೇಯ ಅಂದ್ಕೊಂಡು ಸ್ವೀಕರಿಸಿಕೊಂಡಿದ್ದಾರೆ. ಅವರು ಹೇಳಿದಂತೆ ಮಾಡಲು ಮತ್ತು ದೇವರ ಆಜ್ಞೆ, ದೇವರ ಕರೆ ಪಡ್ಕೊಟ್ಟಂಥ ಈ ನಮ್ಮ ಸಹೋದರ ಸದಾ ತನ್ನ ಜೀವನದಲ್ಲಿ ಶಾಶ್ವತವಾಗಿ ದೇವರಿಗೆ ಹಿಂಬಾಲಿಸಿಕೊಂಡು ಯೇಸು ಕ್ರಿಸ್ತರ ದಿವ್ಯ ಜೀವನ, ದಿವ್ಯ ಪಾಲನ ಮತ್ತು ದಿವ್ಯ ವಾಣಿಯನ್ನು ಸ್ವೀಕರಿಸಿಕೊಂಡು ತನ್ನ ಜೀವನದಲ್ಲಿ ದೇವರನ್ನು ಪ್ರಸನ್ನತೆಯನ್ನು ಪಡೆಯಲಿ ಮತ್ತು ಅದೇ ರೀತಿಯಲ್ಲಿ ದೇವರ ಪ್ರತಿನಿಧಿಯಾಗಿ ಇತರರ ಸೇವೆ ಸಲ್ಲಿಸಲು ಅಂದ್ಕೊಂಡು ಇವತ್ತಿನ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ.
ಮೌನತದಲ್ಲಿ ದೇವರಿಗೆ ಮಹಿಮೆ 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 ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಮೌನತದಲ್ಲಿ ದೇವರಿಗೆ ಮಹಿಮೆ 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 ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ದೀನದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ. ಕಣ ಕಣ ಕಣದಲ್ಲೂ ನೆನೆ ನೆನೆ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ. ಕಣ ಕಣ ಕಣದಲ್ಲೂ ನೆನೆ ನೆನೆ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ. ಆತ ಹೇಳಿದಂತೆ ಮಾಡಿ ಆತ ಹೇಳಿದಂತೆ ಮಾಡಿ ಆತ ಹೇಳಿದಂತೆ ಮಾಡಿ ಆತ ಹೇಳಿದಂತೆ ಮಾಡಿ. ಗಲಿಲೆಯ ಕಾನ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಯ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕನಿಗೆ, ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಪ್ರಿಯ ಸಹೋದರ ಪ್ರವೀಣ್ ಮರಿಯಾ, ನಿಮ್ಮ ಸಲೇಷಿಯನ್ ಪ್ರೊವಿನ್ಷಿಯಲ್ ಫಾದರ್ ಮ್ಯಾಥ್ಯೂ, ನಮ್ಮ ಸ್ಥಳೀಯ ಗುರುಗಳು ಫಾದರ್ ಥಾಮಸ್, ನಮ್ಮ ಸಲೇಷಿಯನ್ ಸಂಸ್ಥೆಯ ಗುರುಗಳೇ, ಇತರ ಗುರುಗಳೇ, ಕನ್ಯಾಸ್ತ್ರೀಯವರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಮರಿಯಪುರ ಊರಿಗಷ್ಟೇ ಅಲ್ಲದೆ ನಮ್ಮ ಸಲೇಷಿಯನ್ ಸಂಸ್ಥೆಗೆ ಒಂದು ವಿಶೇಷ ಪ್ರೀತಿಯುಳ್ಳ ದಿವಸ. ನಮ್ಮ ಊರಿನಲ್ಲಿ ಈ ನೆಲದಲ್ಲಿ ಹುಟ್ಟಿ ಬೆಳೆದಂಥ ಈ ನಮ್ಮ ಅಭ್ಯರ್ಥಿ ಪ್ರವೀಣ್ ಮರಿಯಾ ನಾವು ಇವತ್ತು ಯಾಜಕರಾಗಿ ಮತ್ತು ವಿಶೇಷವಾಗಿ ಸಲೇಷಿಯನ್ ಸಂಸ್ಥೆಗೆ ನಾವು ಅರ್ಪಿಸಿಕೊಳ್ಳುತ್ತೇವೆ. ಮತ್ತು ಇದರಲ್ಲಿ ಅವನ ಚರಿತ್ರೆ, ಅವನ ಕುಟುಂಬದ ಪರಂಪರೆ, ಧರ್ಮಕೇಂದ್ರದ ಇತಿಹಾಸ ಎಲ್ಲ ಸೇರಿಸ್ಕೊಂಡು ಪ್ರತಿಯೊಬ್ಬ ಆರೈಕೆಯಲ್ಲಿ, ಅನಿಸಿಕೆಯಲ್ಲಿ ಮತ್ತು ಉತ್ಸಾಹದಲ್ಲಿ ದೇವರ ಕೈವಾಡ ಇದೆ, ದೇವರ ಅಮೃತ ಹಸ್ತ ಇದೆ ಅಂದ್ಕೊಂಡು ನಮ್ಗೆ ಗೊತ್ತಾಗ್ತದೆ. ಪ್ರಿಯ ಸಹೋದರ ಪ್ರವೀಣ್ ಮರಿಯಾ, ನೀನು ಯಾಜಕಾಭಿಷೇಕವನ್ನು ಪಡೆಯುವ ಮುನ್ನ ಈ ಪದವಿಯನ್ನು ಸ್ವೀಕರಿಸೋ ನಿನ್ನ ನಿಜ ಉದ್ದೇಶವನ್ನು ಸರ್ವರ ಮುಂದೆ ಪ್ರಕಟಿಸಿ ನುಡಿ. ಪವಿತ್ರಾತ್ಮರ ಸಹಾಯದಿಂದ ಧರ್ಮಾಧ್ಯಕ್ಷರ ಹಾಗೂ ನಿನ್ನ ಸಂಸ್ಥೆಯ ಹಿರಿಯರ ಪ್ರಾಮಾಣಿಕ ಸಹಕಾರಿಗಳಂತೆ
ಗುರುಪಟ್ಟದ ಅಂತಸ್ತಿನಲ್ಲೇ ಸ್ಥಿರವಾಗಿದ್ದು ಕರ್ತರ ಮಂದೆಯನ್ನು ನಿಷ್ಠೆಯಿಂದ ಪಾಲಿಸಲು ನಿರ್ಧರಿಸಿದೆಯಾ? ಹೌದು, ನಿರ್ಧರಿಸಿದ್ದೇನೆ. ದೇವರ ಮಹಿಮೆಗಾಗಿಯೂ ಕ್ರೈಸ್ತ ಜನತೆಗಾಗಿಯೂ ಕ್ರೈಸ್ತ ಜನತೆಯ ಪವಿತ್ರತೆಗಾಗಿಯೂ ಧರ್ಮಸಭೆಯ ಸಂಪ್ರದಾಯಕ್ಕನುಗುಣವಾಗಿ ಸಂಸ್ಕಾರಗಳನ್ನು ಪ್ರಾಮಾಣಿಕತೆಯಿಂದಲೂ ಭಕ್ತಿಯಿಂದಲೂ ಆಚರಿಸಲು ನಿರ್ಧರಿಸಿದೆಯಾ? ಹೌದು, ನಿರ್ಧರಿಸಿದ್ದೇನೆ. ದೈವವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಸುಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮತತ್ವಗಳನ್ನು ಪ್ರಚರಿಸಲು ನಿರ್ಧರಿಸಿದೆಯಾ? ಹೌದು, ನಿರ್ಧರಿಸಿದ್ದೇನೆ. ನಮಗಾಗಿ ಪರಮಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರೊಡನೆ ದಿನೇ ದಿನ ಅಧಿಕವಾಗಿ ಐಕ್ಯ ಹೊಂದಿ ಮಾನವರ ರಕ್ಷಣೆಗಾಗಿ ನಿಮ್ಮ ಇಡೀ ಜೀವನನ್ನೇ ದೇವರ ಸೇವೆಗೆ ಮುಡಿಪಾಗಿಡಲು ನಿರ್ಧರಿಸಿದೆಯಾ? ಹೌದು, ದೇವರ ವರಪ್ರಸಾದದಿಂದ ಸಹಾಯದಿಂದ ನಿರ್ಧರಿಸಿದ್ದೇನೆ. ನೀನು ಸೇವೆ ಸಲ್ಲಿಸಲಿಕ್ಕಿರುವ ಧರ್ಮಪಾಂತ್ಯದ ಧರ್ಮಾಧ್ಯಕ್ಷರಿಗೆ ಮತ್ತು ನಿನ್ನ ಸಂಸ್ಥೆಯ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸುವೆಂದು ವಚನಯುತ್ತೀಯಾ? ಹೌದು, ವಚನವೀಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಇಳಿದು ಬಾ ಆತ್ಮನೇ ಆತ್ಮನೇ ನಿಲಸು ಬಾ ಇಳಿದು ಬಾ ಆತ್ಮನೇ ಆತ್ಮನೇ ಅರಸು ಬಾ ದೀನದಲಿತ ಮೊರೆಗೆ ಮರುಗಿ ಸೋತದಿಗಿಲು ಕರಗಿ ಬಾ ಆತ್ಮನೇ ಆತ್ಮನೇ ನಿಲಸು ಬಾ ಸುರಿಸುವ ದೀನ ಪೋಷಕ ನೀನು ಮನಸ್ಸಿನ ತಮಸನು ಅಳಿಸೋ ಬೆಂಕಿಯು ನೀನು ವರಗಳ ಸುರಿಸುವ ದೀನ ಪೋಷಕ ನೀನು ಮನಸ್ಸಿನ ತಮಸನು ಅಳಿಸೋ ಬೆಂಕಿಯು ನೀನು ನನ್ನ ಜೀವ ನೀನಾಗುತ್ತ ಬಾಳ ಜ್ಯೋತಿ ನೀ ಹಚ್ಚುತ್ತ ಒಲಿದು ಬಾ ಆತ್ಮನೇ ಆತ್ಮನೇ ನಿಲಸು ಬಾ ನಿರಂತರ ಬದುಕಲಿ ಸಹಜ ಭಕ್ತಿಯ ತೋರುತ್ತಾ ಸೇವೆಯ ಮಾಡಲು ಆತ್ಮದ ತುಂಬೆಲ್ಲ ಆವರಿಸು ನಿರಂತರ ಬದುಕಲಿ ಸಹಜ ಭಕ್ತಿಯ ತೋರುತ್ತಾ ಸೇವೆಯ ಮಾಡಲು ಆತ್ಮದ ತುಂಬೆಲ್ಲ ಬರಿ
ಶಿಲುಬೆ ಹಾದಿಯಲಿ ಧೈರ್ಯ ಶಕ್ತಿ ತುಂಬುತ್ತಲಿ ನಲಿದು ಬಾ ನಲಿದು ಬಾ ನಲಿದು ಬಾ ನಲಿದು ಬಾ ಆತ್ಮನೇ ಆತ್ಮನೇ ನೆಲಸು ಬಾ ನೆಲಸು ಬಾ ಇಳಿದು ಬಾ ಇಳಿದು ಬಾ ಆತ್ಮನೇ ಆತ್ಮನೇ ಹರಸು ಬಾ ದೀನದಲಿತ ಮೊರೆಗೆ ಮರುಗೆ ಸೋತ ದೇಗಿಲು ಕರೆಗೆ ಕರಗಿ ಕರಗಿ ಬಾ ಇಳಿದು ಬಾ ಇಳಿದು ಬಾ ಆತ್ಮನೇ ಆತ್ಮನೇ ನೆಲಸು ಬಾ ನೆಲಸು ಬಾ ಇಳಿದು ಬಾ ಇಳಿದು ಬಾ ಆತ್ಮನೇ ಆತ್ಮನೇ ಅರಸು ಬಾ ದೀನದಲಿತ ಮೊರೆಗೆ ಮರುಗಿ ಸೋತ ದಿಗಿಲು ಕರೆಗೆ ಕರಗಿ ಕರಗಿ ಬಾ ಕರಗಿ ಬಾ ಕರಗಿ ಬಾ ಕರಗಿ ಬಾ ಆತ್ಮನೇ ಆತ್ಮನೇ ನೆಲಸು ಬಾ ನೆಲಸು ಬಾ ವರಗಳ ಸುರಿಸುವ ದೀನ ಪೋಷಕ ನೀನು ಮನಸ್ಸಿನ ತಮಸನು ಅಳಿಸೋ ಬೆಂಕಿಯು ನೀನು ವರಗಳ ಸುರಿಸುವ ದೀನ ಪೋಷಕ ನೀನು ಮನಸ್ಸಿನ ತಮಸನು ಪ್ರತಿಷ್ಠಾ ಪ್ರಾರ್ಥನೆ. ಈಗ ಯಾಜಕ ದೀಕ್ಷೆಯ ಅತ್ಯಂತ ಮುಖ್ಯವಾದ ಪ್ರಾರ್ಥನೆಯಾದ ಪ್ರತಿಷ್ಠಾಪನಾ ಪ್ರಾರ್ಥನೆಯನ್ನು ಮಹಾಧರ್ಮಾಧ್ಯಕ್ಷರು ಪ್ರಾರ್ಥಿಸುತ್ತಾರೆ. ಈ ಪ್ರಾರ್ಥನೆಯಿಂದ ಉಪಯಾಜಕ ಯಾಜಕ ಪದವಿಗೆ ಏರಿಸಲ್ಪಡುತ್ತಾರೆ. ಸಹಯಾಜಕರು ತಮ್ಮ ಹಸ್ತಗಳನ್ನು ಅಭ್ಯರ್ಥಿಯ ಮೇಲೆ ಚಾಚುತ್ತಾ ಅವರಿಗಾಗಿ ಮೌನದಿಂದ ಪ್ರಾರ್ಥಿಸುವಂತೆ ವಿನಂತಿಸುತ್ತೇನೆ. ಗುರುಗಳೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆ ಪ್ರಕಾರ ನಮ್ಮ ಸ್ವಭಾವವು ಸತತವು ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಹಾಗೂ ಉಪಯಾಜಕ ವರ್ಗಗಳು ಬೆಳೆದು ಬಂದಿವೆ. ಜನರ ಪಾಲನೆಗೈಯಲು ನೀವು ಮಹಾಯಾಜಕರನ್ನು ನೇಮಿಸ್ತೀರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೇಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೇಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರವನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಕರ್ತರೇ, ಈ ನಿಮ್ಮ ಯೋಜನೆ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನೆತ್ತಿರಿ.
ಅವರ ಮುಖಾಂತರ ಇಡೀ ಲೋಕಕ್ಕೆ ಸುಸಂದೇಶವನ್ನು ಸಾರುವಂತೆ ಮಾಡಿದಿರಿ. ಆದ್ದರಿಂದ ಕರ್ತರೆ, ನಮ್ಮ ಬಲಹೀನತೆಯನ್ನು ವೀಕ್ಷಿಸಿರಿ. ನಿಮಗೆ ಇಂತಹ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವರು ಅಂತರಂಗಗಳನ್ನು ನೂತನಗೊಳಿಸಿರಿ. ಪಾವನಿತ್ಯುವ ಪವಿತ್ರ ಆತ್ಮನ್ನು ಇವರಿಗಿತ್ತು ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವರು ಪೌರಾಹಿತ್ಯ ವರ್ಗದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರರಾಗಲಿ. ಇವರ ಸಂಸ್ಥೆಯ ಅಧಿಕಾರಿಗಳಿಗೆ ಅವ್ರಿಗೆ ಗೌರವ ಕೊಡಲಿ. ಹೀಗೆ ಸುಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಾಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರಗಳ ಅಭ್ಯಂಗ. ಈಗ ಮಹಾಧರ್ಮಾಧ್ಯಕ್ಷರು ನೂತನ ಯಾಜಕನ ಹಸ್ತಗಳನ್ನು ಕ್ರಿಸ್ಮಾ ತೈಲದಿಂದ ಅಭ್ಯಂಗಿಸುತ್ತಾರೆ. ಪಿತದೇವರು ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿಯೊಪ್ಪಿಸಲು, ಕ್ರೈಸ್ತ ಸಭೆಯನ್ನು ಪವಿತ್ರಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಇಳಿದು ಬಾ ಆತ್ಮನೇ ಆತ್ಮನೇ ನಿಲಸು ಬಾ ಇಳಿದು ಬಾ ಆತ್ಮನೇ ಆತ್ಮನೇ ಅರಸು ಬಾ ದೀನದಲಿತ ಮೊರೆಗೆ ಮರುಗಿ ಸೂತದಿಗಿಲು ಕರಗಿ 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 ಬಾರಗಿ ಬಾರಗಿ ಬಾ. ಕ್ರಿಸ್ತನ ಸೇವಕನೇ ಅಭಿನಂದನೆ ನಿನಗೆ, ಪ್ರಭುವಿನ ಸ್ನೇಹಿತನೇ ಶುಭಾಶಯ ನಿನಗೆ, ಸಾರ್ಥಕ ಬದುಕಿನ ಸೇವೆಗೆ ಹೊರಟಿಗೆ ಶುಭ ಶುಭ ಶುಭಾಶಯ. ಜೋಸೆಫ್ ಪಾಲಕರೇ ಮರ್ಯಾದೆಯ ನಿಧಿಗೆ, ಗುರುವಿನ ಕರಗಳಿಗೆ ಅನುಗ್ರಹ ಹೊಳೆ ಹರಿಸಿ, ಪ್ರಭುವಿನ ಹೆಜ್ಜೆಯಲ್ಲಿ ಇವರನ್ನು ಮುನ್ನಡೆಸಿ, ಜನತೆಯ ಉದ್ಧಾರಕ್ಕೆ ಇವರನ್ನು
ಬಿಡುಗಡೆ ಬೆಳಕು ಹರಿಯಲಿ ಈ ದಿನ ಶುಭ ದಿನವು ಸಂತಸ ಸಂಭ್ರಮ ಚಿಮ್ಮಲಿ ಈ ದಿನ ವರದಿನವು ಬಿಡುಗಡೆ ಬೆಳಕು ಹರಿಯಲಿ ಈ ದಿನ ಶುಭ ದಿನವು ಸಂತಸ ಸಂಭ್ರಮ ಚಿಮ್ಮಲಿ ಈ ದಿನ ವರದಿನವು ಶುಭವಾಗಲಿ ಗುರುವೇ ಜನಸೇವೆಯ ಗುರಿಗೆ ದೇವರ ಸೇವೆಗೆ ಜನತೆಯ ಪ್ರೀತಿಗೆ ಕ್ರಿಸ್ತನ ಪೂಜೆಗೆ ಪ್ರೇಷಿತ ಕಾರ್ಯಕ್ಕೆ ಕ್ರಿಸ್ತನ ಸೇವಕನೇ ಅಭಿನಂದನೆ ನಿನಗೆ ಪ್ರಭುವಿನ ಸ್ನೇಹಿತನೇ ಶುಭಾಶಯ ನಿನಗೆ ಸಾರ್ಥಕ ಬದುಕಿನ ಸೇವೆಗೆ ಹೊರಟಿಗೆ ಶುಭ ಶುಭ ಶುಭಾಶಯ ಶುಭ ಶುಭ ಶುಭಾಶಯ ದಲಿತರ ಸೇವೆಯು ಜೀವನ ಗುರಿಯಾಗಲಿ ಜಾತಿ ಕೋಮು ದ್ವೇಷವ ಅಳಿಸಲು ಮುಂದಾಗಿರಿ ದೀನರ ದಲಿತರ ಸೇವೆಯು ಜೀವನ ಗುರಿಯಾಗಲಿ ಜಾತಿ ಕೋಮು ದ್ವೇಷವ ಅಳಿಸಲು ಮುಂದಾಗಿರಿ ಸಮತೆಯ ಸಾಧನೆಗೆ ಸೌಹಾರ್ದ ಜೀವನಕ್ಕೆ ಕರೆದಿಹ ಪ್ರಭುವಿಗೆ ನಿಷ್ಠೆಯ ದೃಢತೆಗೆ ಸಾತ್ವಿಕ ಬದುಕಿಗೆ ಸಮತೆಯ ನಡಿಗೆಗೆ ಕ್ರಿಸ್ತನ ಸೇವಕನೇ ಅಭಿನಂದನೆ ನಿನಗೆ ಪ್ರಭುವಿನ ಸ್ನೇಹಿತನೇ ಶುಭಾಶಯ ನಿನಗೆ ಸಾರ್ಥಕ ಬದುಕಿನ ಸೇವೆಗೆ ಹೊರಟಿಗೆ ಶುಭ ಶುಭ ಶುಭಾಶಯ ಕಾಣಿಕೆ ನಾನಾಗಿ ಬಂದಿಹೆನು ದೇವಾ ನಿನ್ನಯ ಪ್ರೀತಿಯ ರಸುತ ನಿಂತಿದೆ ಈ ಜೀವ ಪ್ರೇಮದ ಅರ್ಪಣೆ ಸಮರ್ಪಣೆ ನಿನಗೆಂದು ನೀಡುವೆನು ಪ್ರೇಮದ ಅರ್ಪಣೆ ಸಮರ್ಪಣೆ ನಿನಗೆಂದು ನೀಡುವೆನು ಸ್ವೀಕರಿಸುತ್ತಲೀ ಹರಸನ್ನ ದೇವಾ ಸ್ವೀಕರಿಸುತ್ತಲೀ ಹರಸನ್ನ ದೇವ ದಾಸನ ಬೇಡುವೆನು ದಾಸನ ಬೇಡುವೆನು ಎನ್ನಯ ಸರ್ವವ ನಿನಗಾಗಿ ಕೊಡುವೆ ಸೇವೆಗೆ ಅನುಗೊಳಿಸೋ ಎನ್ನಯ ಕಾರ್ಯವು ಮೀಸಲು ನಿನಗೆ ಶುದ್ಧತೆ ನೀ ಕಲಿಸೋ
ಎನ್ನಯ ಸರ್ವವ ನಿನಗಾಗಿ ಕೊಡುವೆ ಸೇವೆಗೆ ಅನುಗೊಳಿಸೋ ಎನ್ನಯ ಕಾರ್ಯವು ಮೀಸಲು ನಿನಗೆ ಶುದ್ಧತೆ ನೀ ಕಲಿಸೋ ಈ ದೇಹ ಈ ಸೇವೆ ನಿನದಾಗಲಿ ಪ್ರಭುವೇ ಈ ದೇಹ ಈ ಸೇವೆ ನಿನದಾಗಲಿ ಪ್ರಭುವೇ ನಿನದಾಗಲಿ ಪ್ರಭುವೇ ಬಲಿ ಕಾಣಿಕೆ ನಾನಾಗಿ ಬಂದಿಹೆನು ದೇವಾ ನಿನ್ನಯ ಪ್ರೀತಿಯ ರಸುತ ನಿಂತಿದೆ ಈ ಜೀವ ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಸರು ನಿಮ್ಮಲ್ಲಿಗೆ ತಂದಿರುವ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಿದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಈ ಲೋಕದ ತೆರಳಿರುವ ಎಲ್ಲರನ್ನೂ, ಮುಖ್ಯವಾಗಿ ಫಾದರ್ ಪ್ರವೀಣ್ ಮರಿಯಾ ಇವರ ಕುಟುಂಬದಲ್ಲಿ ಮೃತರಾದ ಎಲ್ಲ ಸದಸ್ಯರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಜಕಾನಿ ನಿರುತ ಯಾಜಕಾನಿ ನಿರುತ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಜಕಾನಿ ನಿರುತ
ಯಾಜಕ ನೀನಿರುತ್ತ ನಡೆದು ಬಾನಿ ಯಾಜಕ ಬಲಿಪೀಠದೆಡೆ ಭರವಸೆಯ ಬಾಳಿಗೆ ಕಾಯುವ ಜನರೆಡೆಗೆ ನಡೆದು ಬಾನಿ ಯಾಜಕ ಬಲಿಪೀಠದೆಡೆ ಭರವಸೆಯ ಬಾಳಿಗೆ ಕಾಯುವ ಜನರೆಡೆಗೆ ನಿನ್ನ ಕರೆದು ಕಾಯುವ ದೇವನೊಂದಿಗೆ ನಿನ್ನ ಕರೆದು ಕಾಯುವ ದೇವನೊಂದಿಗೆ ನಿನ್ನ ಯಾಜಕ ಅರ್ಪಣೆಗೆ ನಿನ್ನ ಯಾಜಕ ಅರ್ಪಣೆಗೆ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಜಕ ನೀನಿರುತ ಯಾಜಕ ನೀನಿರುತ ಚಿಗುರೊಡೆದಿದೆ ನಿನ್ನ ಹಂಬಲ ಕ್ರಿಸ್ತ ಸೇವೆಗೆ ಮೊಗದಲ್ಲಿ ನಗೆ ಚಿಮ್ಮಿಸಿ ನಡೆದು ಬಂದಿರುವೆ ಚಿಗುರೊಡೆದಿದೆ ನಿನ್ನ ಹಂಬಲ ಕ್ರಿಸ್ತ ಸೇವೆಗೆ ಮೊಗದಲ್ಲಿ ನಗೆ ಚಿಮ್ಮಿಸಿ ನಡೆದು ಬಂದಿರುವೆ ನೋವಿನ ಕಣ್ಗಳು ಕಾಯುತ್ತಿವೆ ನಿನ್ನ ಆಸರೆಗಾಗಿ ನೋವಿನ ಕಣ್ಗಳು ಕಾಯುತ್ತಿವೆ ನಿನ್ನ ಆಸರೆಗಾಗಿ ನಿನ್ನ ಪ್ರಾರ್ಥನೆ ಪೂಜೆಗಾಗಿ ನಿನ್ನ ಪ್ರಾರ್ಥನೆ ಪೂಜೆಗಾಗಿ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆ